ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ವಿಸರ್ಜನಾಂಗ ವಿವಾಹದ ಕುರಿತು ಹಿಂದಿನ ತರಗತಿ ಏನು ಮಾಡಿದ್ದೀನಲ್ಲ ಅದರ ಮೇಲೆ MCQ ಅನ್ನು ಬಿಡಿಸ್ತಾ ಇದ್ದೀನಿ. ಅಂದರೆ ಆ ಒಂದು ಟಾಪಿಕ್ ಮೇಲೆ ಪ್ರಶ್ನೋತ್ತರಗಳನ್ನು ಈ ತರಗತಿಯಲ್ಲಿ ನೋಡೋಣ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ ಬಂದುಬಿಟ್ಟು, ಇವುಗಳ ಅಂಕುಚನದಿಂದ ಮೂತ್ರ ಏನಾಗ್ತದೆ? ವಿಸರ್ಜಿಸಲ್ಪಡ್ತೈತೆ. ಯಾವುದರ ಅಂಕುಚನದಿಂದ ಅಂದರೆ ಸ್ನಾಯುಗಳ ಅಂಕುಚನದಿಂದ. ಇಲ್ಲಿ ಬೆವರನ್ನು ಹೊರಹಾಕುವ ಗ್ರಂಥಿ ಯಾವುದು ಅಂದರೆ ಅದು ಸ್ವೇದ ಗ್ರಂಥಿಗಳು. ಸ್ವೇದ ಗ್ರಂಥಿಗಳ ಮೂಲಕ ಏನು ಮಾಡ್ತೀವಿ? ಮನುಷ್ಯ ಬೆವರನ್ನು ಹೊರಹಾಕ್ತಾನೆ. ಸತ್ತ ಜೀವಕೋಶಗಳನ್ನು ಹೊಂದಿರುವ ಚರ್ಮದ ಭಾಗ ಯಾವುದಂದರೆ ಅದು ಹೊರಚರ್ಮ. ಚರ್ಮದಿಂದ ಬೆವರು ಅಥವಾ ವಿಸರ್ಜಿಸಲ್ಪಡುವ ಅನುಪಯುಕ್ತ ವಸ್ತುಗಳು ಯಾವುದಂದರೆ ನೀರಾಗಿರ್ಬೋದು, ಯೂರಿಯಾ ಆಗಿರ್ಬೋದು, ಲವಣ. ಇವೆಲ್ಲ ಏನು ಮಾಡ್ತವೆ? ಅನುಪಯುಕ್ತ ವಸ್ತುಗಳು ಇವೆಲ್ಲ. ಈ ಅಪಧಮನಿಗಳ ಮೂಲಕ ರಕ್ತವು ಮೂತ್ರಜನಕಾಂಗಕ್ಕೆ ಬರುತ್ತದೆ. ಅಂದರೆ ರಿನಲ್ ಅಪಧಮನಿ ಮೂಲಕ ರಕ್ತ ಏನು ಮಾಡ್ತದೆ? ಮೂತ್ರಜನಕಾಂಗಕ್ಕೆ ಬರ್ತದೆ. ಮೂತ್ರ ಎಲ್ಲಿ ಶೋಧನೆ ಆಗ್ತೈತಿ, ಎಲ್ಲಿ ಶೋಧಿಸಲ್ಪಡ್ತದೆ ಅಂದರೆ ಗ್ಲಾಮರುಲಸ್ನಲ್ಲಿ. ಸೂಪ್ರಾರಿನಲ್ ಅಂತಃಸ್ರಾವಿಕ ಗ್ರಂಥಿಗಳು ಕಂಡುಬರುವುದು ಎಲ್ಲಿ ಅಂದರೆ ಮೂತ್ರಪಿಂಡದಲ್ಲಿ. ಏನು ಮಾಡ್ತವೆ? ಇವು ಸೂಪ್ರಾರಿನಲ್ ಅಂತಃಸ್ರಾವಿಕ ಗ್ರಂಥಿಗಳು ಕಂಡುಬರ್ತವೆ. ಮೂತ್ರಪಿಂಡದ ತೂಕ ಎಷ್ಟಂದರೆ 140 ಗ್ರಾಮ್ ತೂಕ ಇದೆ. ಉದ್ದ ಅಗಲ ಎಲ್ಲ ಬೇರೆ ಬೇರೆ ಇದೆ. ಉದ್ದ ಕೇಳಿದರೆ 4 ರಿಂದ 5 ಇಂಚು, ಅಗಲ ಕೇಳಿದರೆ 2.5 ಇಂಚು. ಸಾಮಾನ್ಯವಾಗಿ ಪ್ರತಿಯೊಂದು ಮೂತ್ರಪಿಂಡದ ಉದ್ದ ಮತ್ತು ಅಗಲ, ಅದು ಇಲ್ಲೇ ನೋಡ್ರಿ, ಇಲ್ಲೇ ಕೇಳಿಕೊಟ್ಟಿದ್ದಾರೆ. ಉದ್ದ ಕೇಳಿದರೆ 4 ರಿಂದ 5 ಇಂಚು, ಅಗಲ ಕೇಳಿದರೆ 2.5 ಇಂಚ್ ಅಂದರೆ 2.5 ಅಂದ್ರೆ ಒಂದೇ, 2.5 ಅಂತಂದ್ರೆ ಒಂದೇ. ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕಗಳಿಗೆ ಏನಂತ ಕರಿತೀವಿ ಅಂದರೆ ನೆಫ್ರಾನ್ ಅಂತೇಳಿ ಕರಿತೀವಿ. ಮೂತ್ರಜನಕಾಂಗದಲ್ಲಿ ನೆಫ್ರಾನ್ ಇರುವಂಥ ಸ್ಥಳ ಯಾವುದಂದರೆ ಗ್ಲಾಮೆರುಲಸ್ ಮತ್ತು ಬೋಮನ್ನ ಕೋಶಗಳಲ್ಲಿ ಮೂತ್ರ ನೆಫ್ರಾನ್ ಕಂಡುಬರ್ತವೆ. ಮೂತ್ರಜನಕಾಂಗಗಳಲ್ಲಿ ಇರುವಂತಹ ಭಾಗಗಳಂದರೆ 4 ಭಾಗಗಳು ಕಂಡುಬರ್ತವೆ, ನೋಡಿದ್ದೀವಿ ಇದೆಲ್ಲ. ಸಾಮಾನ್ಯ ವಯಸ್ಕರ ದೇಹದಲ್ಲಿ ದಿನವೊಂದಕ್ಕೆ ಉತ್ಪತ್ತಿಯಾಗುವ ಮೂತ್ರದ ಪ್ರಮಾಣ ಎಷ್ಟು ಅಂದರೆ 1.5 ಲೀಟರ್. ಏನು? ಸಾಮಾನ್ಯ ವಯಸ್ಕರ ದೇಹದಲ್ಲಿ ದಿನವೊಂದಕ್ಕೆ ರಕ್ತದ ಉತ್ಪತ್ತಿ ಎಷ್ಟಾಗ್ತದ ಅಂದರೆ ರಕ್ತದ ಉತ್ಪತ್ತಿ ಅಲ್ಲ, ಮೂತ್ರ ಪ್ರಮಾಣ ಎಷ್ಟಾಗ್ತದೆ ಅಂದರೆ 1.5 ಲೀಟರ್ ಆಗ್ತೈತೆ. ಸಾಮಾನ್ಯವಾಗಿ ಮೂತ್ರಜನಕಾಂಗದ ಬಣ್ಣ ಯಾವುದಂದರೆ ಕೆಂಪು ಮಿಶ್ರಿತವಾದಂತಹ ಕಂದು ಬಣ್ಣ ಅಥವಾ ಒಣಗಿದ ಹುಲ್ಲಿನ ಬಣ್ಣ ಏನು ಮಾಡ್ತೈತೆ? ಕಂಡು ಬರ್ತದೆ ಅಂತೇಳಿ ನೋಡಿದ್ವಿ ನಾವು. ಮೂತ್ರಪಿಂಡದ ಆಕಾರ ಹುರುಳಿಕಾಳು ಅಥವಾ ಅವರೆಕಾಳು. ಸುಪ್ರಿನಲ್ ಗ್ರಂಥಿ ಎಂದು ಕರೆಯಲ್ಪಡುವ ಗ್ರಂಥಿ ಯಾವುದಂದರೆ ಅಡ್ರಿನಲ್ ಗ್ರಂಥಿ. ಮನುಷ್ಯನ 2 ಮೂತ್ರಪಿಂಡಗಳ ಮೇಲ್ಭಾಗದಲ್ಲಿ ಕಂಡುಬರುವ ನಿರ್ನಾಳ ಗ್ರಂಥಿ ಯಾವುದು ಅಂದರೆ ಅದು ಅಡ್ರಿನಲ್ ಗ್ರಂಥಿ. ಇದು ಏನು ಮಾಡ್ತೈತೆ? ಮೂತ್ರಪಿಂಡದ ಮೇಲ್ಭಾಗದಲ್ಲಿ ಕಂಡು ಬರ್ತೈತಿ. ಇದಕ್ಕೆ ಸೂಪ್ರರಿನಲ್ ಗ್ರಂಥಿ ಅಂದ್ರೂ ಒಂದೇ, ಅಡ್ರಿನಲ್ ಗ್ರಂಥಿ ಅಂದ್ರೂ ಒಂದೇ. ಆಪತ್ಕಾಲದ ಗ್ರಂಥಿ ಅಂತ ಯಾವುದು ಕರಿತೀವಿ ಅಂದರೆ ಅಡ್ರಿನಲ್ ಗ್ರಂಥಿ. ನಮಗೇನೇ ಸಮಸ್ಯೆ ಬಂದರೆ ಇದೇನು ಮಾಡ್ತೈತೆ? ನಮಗೆ ಸಹಾಯವನ್ನು ಮಾಡ್ತೈತೆ. ನಮ್ಮ ದೇಹದಲ್ಲಿ ಅತೀ ದೊಡ್ಡ ಅಂಗ ಕೇಳಿದ್ರೆ ಚರ್ಮ. ಮೂಳೆ ಕೇಳಿದ್ರೆ ತೊಡೆ ಮೂಳೆ, ಅದು ತೊಡೆಯಲ್ಲಿ ಕಂಡು ಬರ್ತೈತೆ, ಫೀಮರ್ ಅನ್ನೋದು. ಕಿವಿಯಲ್ಲಿ ಕಂಡುಬರೋದು ಚಿಕ್ಕ ಮೂಳೆ ಅಂದರೆ ಅದು ಸ್ಟೆಪಿಸ್, ಕಿವಿಯಲ್ಲಿ ಕಂಡು ಬರ್ತೈತೆ. ರಕ್ತ ಶುದ್ಧೀಕರಿಸುವುದು ಎಲ್ಲಿ ಅಂದರೆ ಮೂತ್ರಜನಕಾಂಗದಲ್ಲಿ. ಚರ್ಮದಡಿಯ ರಕ್ತನಾಳಗಳು ಯಾವಾಗ ಹಿಗ್ಗುತ್ತವೆ ಅಂತಂದರೆ ವಾತಾವರಣದಲ್ಲಿ ಉಷ್ಣಾಂಶ ಹೆಚ್ಚಾದಾಗ ಏನಾಗ್ತೈತೆ? ಚರ್ಮದಡಿಯ ರಕ್ತನಾಳಗಳು ಹಿಗ್ತವೆ. ಶರೀರದಲ್ಲಿರುವ ಅನಾವಶ್ಯಕ ನೀರು ಯಾವ ರೀತಿ ಹೊರಹಾಕ್ತದೆ ಅಂದರೆ ಬೆವರು ಮತ್ತು ಮೂತ್ರದ ಮೂಲಕ ಹೊರಹಾಕ್ತದೆ. ದೇಹದ ಉಷ್ಣಾಂಶವನ್ನು ಸಮವಾಗಿಡುವಂತಹ ಅಂಗ ಯಾವುದು ಅಂದರೆ ಅದು ಚರ್ಮ. ಇದೇನು ಮಾಡ್ತದೆ? ಮಾನವನ ದೇಹದ ಉಷ್ಣವನ್ನು ಸಮವಾಗಿ ಇಡ್ತೈತಿ. ದೇಹದಲ್ಲಿರುವ ಅನುಪಯುಕ್ತ ವಸ್ತುವನ್ನು ರಕ್ತ ಎಲ್ಲಿಗೆ ಕಳಿಸ್ತೈತಿ ಅಂದರೆ ಮೂತ್ರಪಿಂಡಕ್ಕೆ ಕಳಿಸ್ತೈತಿ. ಏನು ಮಾಡ್ತೈತೆ? ದೇಹದಲ್ಲಿರುವಂತಹ ಅನುಪಯುಕ್ತವಾದಂಥ ವಸ್ತುಗಳು ರಕ್ತ ಎಲ್ಲಿಗೆ ಕಳಿಸ್ಕೊಡ್ತದೆ ಅಂದರೆ ಅದು ಮೂತ್ರಪಿಂಡಕ್ಕೆ ಕಳಿಸ್ಕೊಡ್ತೈತಿ. ಮೂತ್ರಜನಕಾಂಗದಲ್ಲಿರುವ ಕಲ್ಲುಗಳಿಗೆ ಕಾರಣವಾದಂಥ ಲವಣ ಯಾವುದಂದರೆ ಕ್ಯಾಲ್ಸಿಯಂ ಆಕ್ಸಲೇಟ್. ಮೂತ್ರಜನಕಾಂಗದಲ್ಲಿರುವ ಕಲ್ಲುಗಳಿಗೆ ಕಾರಣವಾದಂತಹ ಇದು ಒಂದು ಲವಣ. ಎಷ್ಟು ಗಾತ್ರದ ಕಲ್ಲುಗಳನ್ನು ಮೂತ್ರದ ಮೂಲಕ ಹೊರಹಾಕಬಹುದು ಅಂತಂದರೆ 5 ಮಿಲಿಮೀಟರ್ಗಿಂತ ಸಣ್ಣ ಪ್ರಮಾಣದ ಕಲ್ಲುಗಳಿದ್ರೆ ಏನು ಮಾಡ್ಬೋದು? ಅವನು ಮೂತ್ರದ ಮೂಲಕ ಹೊರಹಾಕ್ಬೋದು. ಎಣ್ಣೆಯ ಗ್ರಂಥಿಗಳಿರುವುದು ಎಲ್ಲಿ ಅಂದರೆ ಅದು ಚರ್ಮದಲ್ಲಿ. ಮೂತ್ರನಾಳದ ಮುಖಾಂತರ ಮೂತ್ರ ಹರಿಯುವುದು ಎಲ್ಲಿ ಅಂದರೆ ಮೂತ್ರಕೋಶದಲ್ಲಿ. ಇದೇನು ಮಾಡ್ತದೆ? ಮೂತ್ರನಾಳದ ಮೂಲಕ
ಏನು ಮಾಡ್ತೈತೆ ಮೂತ್ರ ಹರಿತೈತಿ. ಎಲ್ಲಿ ಅಂದರೆ ಅದು ಮೂತ್ರಕೋಶದಲ್ಲಿ ಹರಿತೈತಿ. ಇಲ್ಲಿವರೆಗೂ ನಾವು ಏನು ಮಾಡಿದ್ದೀವಿ ಅಂದರೆ ವಿಸರ್ಜನೆ ಅಂಗದ ಮೇಲೆ ಏನು ಮಾಡಿದ್ವಿ MCQ ಅಂದರೆ ಪ್ರಶ್ನೋತ್ತರವನ್ನು ಬಿಡಿಸಿದ್ವಿ. ಮುಂದಿನ ತರಗತಿಯಲ್ಲಿ ಮುಂದುವರೆದ ಒಂದು ಟಾಪಿಕ್ ಮೇಲೆ ತರಗತಿಯನ್ನು ಮಾಡೋಣ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ. ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.